ನಿನ್ನೆ ಮಾಡಿದಂಥ ಒಂದು ಕೆಲಸದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶುರುವಾದಂಥ ಈ ಒಂದು ಸರ್ವೆ ಕಾರ್ಯ ನಾವು ಪ್ರಾರಂಭದಲ್ಲಿ ಏನು ಮಾಡೋದು ಅಂತ ಹೇಳಿದೆ, ನಿನ್ನೆ ನಾನು ಹೇಳಿದ್ದೀನಿ, ಸರ್ವೆ ನಂಬರ್ 1 ಮತ್ತು 2ರ ಹೊರಭಾಗದಲ್ಲಿರ್ತಕ್ಕಂಥ ಸಂಪೂರ್ಣ ಕಂದಾಯ ಗ್ರಾಮದ ಗಡಿಗಳನ್ನು ಗುರುತು ಮಾಡಲಾಯಿತು. ಈ ರೀತಿ ಸರ್ವೆ ಮಾಡಲಿಕ್ಕೆ ನಾವು ರೋವರ್ ಯಂತ್ರವನ್ನು ಬಳಸಿ ನಾವು ಆ ಸರ್ವೆಯನ್ನು ಮಾಡಿದ್ದೇವೆ. ಆ ರೋವರ್ ಯಂತ್ರವನ್ನು ಬಳಸಿದಾಗ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ನಲ್ಲಿ ನಾವು ಹೋಗ್ತೀವಿ, ಆ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ನಾವು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಮೇಲೆ ನಾವು ಬಂದು ಕಂಪ್ಯೂಟರ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೂಪರ್ ಇಂಪೋಸ್ ಮಾಡಿದ್ದೀವಿ. ನಿನ್ನೆ ಪೂರ್ಣ ಕೆಲಸ ಆಗದಿದ್ದರಿಂದ ಇವತ್ತು ಆ ಕೆಲಸವನ್ನು ಮುಂದುವರಿಸಿದ್ದೀವಿ. ಇವತ್ತು ಕೂಡ ಬೆಳಿಗ್ಗೆ 7-8 ಗಂಟೆಯಿಂದಲೇ ನಾವು ಸರ್ವೆ ಕಾರ್ಯವನ್ನು ಮಾಡಿ ವಿಶೇಷವಾಗಿ ಅರಣ್ಯ ಇಲಾಖೆಯ ಗಡಿ ಏನಿದೆ ಆ ಗಡಿ ಭಾಗವನ್ನು ಸಂಪೂರ್ಣವಾಗಿ ನಾವು ಗುರುತಿಸೋ ಕೆಲಸವನ್ನು ನಾವು ಮಾಡಿದ್ದೇವೆ, ನಮ್ಮ ಇಡೀ ಎರಡೂ ತಂಡ. ಮತ್ತು ಈ ಒಂದು ಗಡಿಯನ್ನು ಗುರುತಿಸುವ ಕೆಲಸವನ್ನು ಜಂಟಿಯಾಗಿ, ಅಂದರೆ ನಾವೇನು ಒಟ್ಟು 4 ಟೀಮನ್ನು ನಮ್ಮ ಈ ಒಂದು ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯಿಂದ ನಾವು ಮಾಡಿದ್ದು, ಆ ಪ್ರತಿಯೊಂದು ಇಲಾಖೆ ತಂಡದ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ, ಆ ಸರ್ವೇಯರ್ಸು ಕೂಡ ಸೇರಿಕೊಂಡು ನಮ್ಮ ಸಮಕ್ಷಮದಲ್ಲಿ ಮತ್ತು ಪೆಟಿಷನರ್ ಸಮಕ್ಷಮದಲ್ಲಿ ಇಷ್ಟು ಕಾರ್ಯವು ಕೂಡ ನಡೆದು ಈಗ ಸಂಜೆ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿದೆ. ಇದರ ಜೊತೆಯಲ್ಲಿ 2 ಗಡಿಗಳನ್ನು ಗುರುತಿಸಿದ ನಂತರ, ಅಂದರೆ ಕಂದಾಯ ಗ್ರಾಮಗಳ ಗಡಿ ಮತ್ತು ಅರಣ್ಯದ ಗಡಿಯನ್ನು ಗುರುತಿಸಿದ ನಂತರ ಅಲ್ಲಿ ಬರ್ತಕ್ಕಂಥ ಎಲ್ಲ ಲ್ಯಾಂಡ್ ಪಾರ್ಸಲ್ಸ್ಗಳು, ಅಂದರೆ ಆ ಸರ್ವೆ ನಂಬರ್ಲಿ ಬರ್ತಕ್ಕಂಥ ಆ ಜಮೀನಿನ ಪಾರ್ಸಲ್ಸ್ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ. ಬಟ್ ಈ ಸಾರಿ ಮಾಡುವಾಗ ಒಂದು ಯಾವ ರೀತಿ ವಿಶೇಷ ಏನಪ್ಪ ಅಂತಂದರೆ, ರೋವರ್ ಯಂತ್ರ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರ ಜೊತೆಯಲ್ಲಿ ಚೈನನ್ನು ಕೂಡ ಬಳಸಿ ಏಕಕಾಲದಲ್ಲಿಯೇ ನಾವು ಅದನ್ನು ಮೆಷರ್ ಮಾಡೋ ಕೆಲಸವನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ನಮಗೆ 2 ದಿನ ಹಿಡಿದಿರೋದು. ಈ ಚೈನ್ ವಿಚಾರ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ, 2 ರೀತಿಯಾದಂಥ ಒಂದು ಚೈನಿನ ಒಂದು ಅಳತೆಯಲ್ಲಿ ಒಂದು ಗೊಂದಲ ಅಥವಾ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಅವರು ಮೆಷರ್ ಮಾಡಬೇಕಾದ್ರೆ ಈ ಗಂಟರ್ ಚೈನ್ ಅನ್ನತಕ್ಕಂಥ ಮಾಪನ, ಅದರಲ್ಲಿ 1 ಚೈನ್ ಅಂತಂದರೆ 100 ಲಿಂಕ್ಸ್ ಬರುತ್ತೆ, ಅದು 66 ಅಡಿ ಉದ್ದ ಬರುತ್ತೆ. ಆದರೆ ರೆವಿನ್ಯೂ ಅಂದರೆ ಕಂದಾಯ ಇಲಾಖೆಯಲ್ಲಿ ಅನುಸರಿಸುತ್ತಿರುವ ವಿಧಾನ ಏನಪ್ಪ ಅಂತಂದರೆ, 1 ಚೈನ್ ಅಂತ ಹೇಳಿದರೆ ಅದರಲ್ಲಿ ಒಟ್ಟು 50 ಲಿಂಕ್ಸ್ ಇರುತ್ತೆ, 33 ಅಡಿ ಬರುತ್ತೆ. ಅಂದರೆ ಇದು 1 ಅದು ಡಬಲ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು 2 ಬಳಸಿಕೊಂಡು, ಈ ಕಡೆ ರೋವರ್ ಯಂತ್ರ ಮತ್ತು 2 ಚೈನುಗಳನ್ನು ಬಳಸಿಕೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಏಕಕಾಲದಲ್ಲಿಯೇ ಅದನ್ನು ಮೆಷರ್ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದನ್ನು ಮಾಡಿ ಗಡಿಯನ್ನು ಹೇಗೆ ಗುರುತಿಸಿದ್ದೀವಿ ಅಂತಂದರೆ, ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 1944ರಲ್ಲಿ ಏನು ನೋಟಿಫಿಕೇಷನ್ ಆಗಿದೆ, 1937ರಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಷನ್ನು, ನಂತರ 1944ರಲ್ಲಿ ಒಂದಷ್ಟು ಜಮೀನಿನ ಬಿಟ್ಟು ಡಿಸ್ಅಫಾರೆಸ್ಟೇಷನ್ ಆಗುತ್ತೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಇದೆ. ಅಂದರೆ ಈ ಹೊಸ ODI ಸರ್ವೆ ನಂಬರ್ 1 ಮತ್ತು 2. ಸರ್ವೆ ನಂಬರ್ 1ರಲ್ಲಿ 315 ಎಕರೆ ಜಮೀನು ಎಕ್ಸ್ಟೆಂಟು ಏನು ನಮ್ಮ ಅರಣ್ಯ ಇಲಾಖೆಗೆ ಸೇರಬೇಕಾಗಿರ್ತಕ್ಕಂಥದ್ದು 1944 ಅಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಪ್ರಕಾರ. ಅದೇ ಪ್ರಕಾರ ಸರ್ವೆ ನಂಬರ್ 2ರಲ್ಲಿ 113 ಎಕರೆ ಬರಬೇಕು ಅಂತ ನಮ್ಮ ಈ ಅರಣ್ಯ ಇಲಾಖೆಯವ್ರದ್ದು ಆ ಒಂದು ನೋಟಿಫಿಕೇಷನ್ ಇರತಕ್ಕಂಥದ್ದು. ಸೊ ಇದನ್ನು ಹೇಗೆ ಗುರುತಿಸಬೇಕು ಗಡಿ ಅನ್ನೋದಕ್ಕೆ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. 1944 ಆದೇಶದಲ್ಲಿ ನೋಟಿಫಿಕೇಷನಲ್ಲಿ ಸ್ಟೇಟ್ಮೆಂಟ್ C ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಆ ಡಿಸ್ಕ್ರಿಪ್ಷನ್ ಇಟ್ಕೊಂಡು ನಾವು ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಗಡಿಯನ್ನು ಗುರುತಿಸಿದ್ದೇವೆ. ಮತ್ತು ಆ ಗಡಿಯನ್ನು ಗುರುತಿಸಿ ಯಾವ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಎಲ್ಲರ ಸಮಕ್ಷಮದಲ್ಲೂ ನಾವು ಗುರುತಿಸಿದ್ದೇವೆ. ಅರಣ್ಯ ಅಧಿಕಾರಿಗಳಿದ್ದಾರೆ ಮತ್ತು ಇದು ಇಲ್ಲಿ ನಾವೆಲ್ಲರೂ ಈ ಫೀಲ್ಡಲ್ಲಿ ಮಾಡ್ತಕ್ಕಂಥ ಕೆಲಸ. ಇದಾದ ನಂತರ ನಾನು ಡಿ.ಡಿ.ಎಲ್.ಆರ್ ಅವರಿಗೆ ಹೇಳಿದ್ದೇನೆ, ಅವರು ನಮಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕು, ಒಂದು ತಾಂತ್ರಿಕವಾದ ವರದಿ ಮತ್ತು ನನಗೆ ಮ್ಯಾಪ್ ಮಾಡಿ ಕೊಡಬೇಕು. ಈಗ ಏನು ಗಡಿ ಗುರುತಿಸಿದಾರೋ ಆ ಗಡಿ ಮ್ಯಾಪ್ ಮಾಡಿ ಮತ್ತು ಆ ವರದಿಯ ಸಹಿತ ಮತ್ತು ಹೈಕೋರ್ಟ್ ನಿರ್ದೇಶನದಲ್ಲಿ
ನಾನೀಗೇನು ಮಾತಾಡೋದು ಒಂದು ಭಾಗ ನಿರ್ದೇಶನದ್ದು. ಇನ್ನೊಂದು ಭಾಗದಲ್ಲಿ ಪೆಟಿಷನರ್ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನು ಯಾವ ಭಾಗದಲ್ಲಿ ಬರ್ತದೆ ಅಂತಲೂ ಕೂಡ ಕೇಳಿದ್ದಾರೆ. ಅದನ್ನು ಇವರು ನಮಗೆ ಸೂಪರ್ ಇಂಪೋಸ್ ಮಾಡಿ ಮ್ಯಾಪ್ ಮಾಡಿ ನಮಗೆ ಕೊಡಬೇಕು. ಪ್ರಾಯಶಃ ಅವರು ನನಗೆ ಶನಿವಾರನೂ 2-3 ದಿನ ಟೈಮ್ ಬೇಕು ಸರ್. ಯಾಕೆಂದರೆ ಎಲ್ಲ ಇಲ್ಲೇನು ಕೋಆರ್ಡಿನೇಟ್ಸು ಮತ್ತು ರೀಡಿಂಗ್ಸ್ ತಗೊಂಡಿದ್ದಾರೆ ಅದು ಟೇಬಲ್ನಲ್ಲಿ ಕೂತ್ಕೊಂಡು ಅವರು ವರ್ಕ್ ಮಾಡಿ ನನಗೆ ರಿಪೋರ್ಟ್ನ ಕೊಡಬೇಕು. ಅವರು ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನಾವು ಸರ್ಕಾರಕ್ಕೆ ಒಂದು ಸವಿವರವಾದಂಥ ಈ ಜಂಟಿ ಸಮೀಕ್ಷೆಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ನಾವು ಸಲ್ಲಿಸ್ತೇವೆ. ಅದು 30ನೇ ತಾರೀಕು ಒಳಗಡೆ ಸಲ್ಲಿಸಬೇಕು ಅಂತ ಗಡುವು ಕೂಡ ನ್ಯಾಯಾಲಯ ಕೊಟ್ಟಿದೆ. ಅಷ್ಟರೊಳಗೆ ನಾವು ನಮ್ಮ ವರದಿಯನ್ನು ಸಲ್ಲಿಸ್ತೇವೆ.